ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೀರಕಂಬಳ ಸಿನಿಮಾ ಒಂದು ವಿಶೇಷ ಸಿನಿಮಾವನ್ನು ಮತ್ತೆ ಇಂಡಸ್ಟ್ರಿಗೆ ಕೊಡ್ತಾ ಇದ್ದಾರೆ. ಸೊ ನಮ್ಗೆ ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಸರ್ ಕೂಡ ಇದರಲ್ಲಿ ಸೇರೋದು. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋದಾದ್ರೆ ಅಲ್ಲ, ಇದು ಒಂದು 700-800 ವರ್ಷದ ಇತಿಹಾಸ, ಒಂದು ಸಾಂಸ್ಕೃತಿಕ ಕ್ರೀಡೆ. ಅದರ ಮೇಲೆ ತುಂಬ ನಂಬಿಕೆಗಳಿದೆ. ಅಲ್ಲಿ ಆ ಕೋಣ ಸಾಕೋದಾಗಲಿ, ಕೋಣಕ್ಕೆ ಪೂಜೆ ಮಾಡೋದಾಗಲಿ, ಆ ಕೆರೆ ಇರುತ್ತಲ್ಲ ಓಡೋದು, ಅದನ್ನು ಎಷ್ಟು ದೈವಿಕವಾಗಿ ನೋಡ್ತಾರೆ ಅಂದರೆ ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಇಳಿಯಲ್ಲ. ಆ ತೀರ್ಥನ ತೆಗೆದಿಟ್ಟು ಔಷಧಿ ಥರ ಕುಡಿತಾರೆ. ಆಮೇಲೆ ಅಷ್ಟೊಂದು ಪೂಜೆ ಮಾಡ್ತಾರೆ. ಅದ್ರ ಸುತ್ತಮುತ್ತ ನಾವು ರಿಸರ್ಚ್ ಮಾಡ್ತಾ 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 ನಮಗೆ ಹಲವಾರು ವಿಷಯಗಳು ಸಿಕ್ತು. ಇದೆಲ್ಲ ಆದಮೇಲೆ ನನಗೆ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಆ ಮೆಸೇಜ್ ಕೊಡೋಕ್ಕೆ ಯಾರನ್ನು ಹಾಕೋದು, ಯಾವ ಆ್ಯಕ್ಟ್ರ್ ಬೇಡ, ಯಾರು ಬೇಡ ಅಂದಾಗ ನನ್ನ ಮನಸ್ಸಿಗೆ ಬಂದಿದ್ದು ಹೆಗ್ಡೆಯವರು. ಸರಿ, ಹೆಗ್ಡೆಯವ್ರನ್ನ ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳಿ ನನಗೆ ಅವರಿಗೆ ಒಂದು ಭಾಳ, ಅವರ ತಂದೆಯವರು, ನಮ್ಮ ಕಂಪ್ನಿಯಿಂದ ಧರ್ಮಸ್ಥಳ ಮಹಾತ್ಮೆ ಅಂತ 63ನೇ ಇಸ್ವಿಲ್ ಮಾಡಿದರು. ಆಗ ನಾನು ನಮ್ಮ ತಂದೆಯವ್ರ ಜೊತೆ ಅಲ್ಲಿಗೆ ಹೋಗ್ತಿದ್ದಾಗ ವೀರೇಂದ್ರ ಹೆಗ್ಡೆಯವ್ರ ಜೊತೆ ಕ್ರಿಕೆಟ್ ಆಡ್ತಾಯಿದ್ದೆ ನಾನು. ಅಲ್ಲಿಂದ ನನಗೆ ಅವರಿಗೆ ಸ್ನೇಹ. ಇವತ್ತಿಗೂ ನಾನು ರಾಕ್ಲೈನ್ ವೆಂಕಟೇಶು ಪ್ರತಿ 1 ಜಾನ್ವರಿಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ನಾವು ವರ್ಷ ಸ್ಟಾರ್ಟ್ ಮಾಡೋದೇ ಅಲ್ಲಿ. ಸೊ ಹೀಗಾಗಿತ್ತು. ಅವ್ರು ಕೇಳಿದ ಮೇಲೆ ಕತೆ ಹೇಳಿದ್ವಿ. ಅವರು ಒಪ್ಕೊಂಡು ಸರಿ ಬಣ್ಣ ಹಚ್ಚಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ವಿ. ಅದು ಒಂದು ಒಳ್ಳೆ ಸಾಂದರ್ಭಿಕವಾಗಿ ಅಂಥ ಒಂದು ಸಂದೇಶ ಬಂದಿದೆ. ಒಟ್ಟಾರೆ ತುಳುನಾಡಿನ ಸಂಸ್ಕೃತಿಯನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಹೌದೌದು, ತುಳುನಾಡಿನ ಸಂಸ್ಕೃತಿ ಈಗ ಬರೀ ತುಳುನಾಡಿಂದ ಹೊರಗಡೆಗೆ ತೊಗೊಂಬಂದಿದ್ದೀವಿ. ಬರೀ ಇದು ಇಲ್ಲಿಗೆ ಅಲ್ಲ, ಇದು ಆಲ್ ಇಂಡಿಯಾ ಲೆವೆಲ್ಗೆ ಹೋಗಬೇಕು. ಇದನ್ನು ಇಂಗ್ಲೀಷ್ನಲ್ಲೂ ಡಬ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಯಾಕೆಂದರೆ ಸ್ಪೇನ್ನಲ್ಲೆಲ್ಲ ಬುಲ್ನ ಕೊಲ್ತಾರೆ, ನಾವು ವರ್ಷಿಪ್ ಮಾಡ್ತೀವಿ ಅನ್ನೋದನ್ನು ಒಂದು ಸಂದೇಶ ಪ್ರಪಂಚಕ್ಕೆ ಕೊಡಬೇಕು ಅಂತ ಇದೆ. ಸರ್, 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಕಡೆಯಿಂದ ಕರೆದುಬಿಡಿ ಸರ್, ಎಲ್ಲರೂ ಬಂದು ನೋಡಿ ಅಂತ ಹೇಳಿ. ಎಲ್ಲರೂ ಒಂದು ಹೊಸ ಥರ ಸಿನಿಮಾ. ನೀವು ಬೇಕಾದಷ್ಟು ಕಂಬಳದ ಬಗ್ಗೆ ಕೇಳಿರ್ತೀರ, ಆದರೆ ಕಂಬಳದ ಬಗ್ಗೆ ನೋಡಿ, ಅದನ್ನು ನೋಡಿ ನೀವು ಪ್ರೋತ್ಸಾಹಿಸಬೇಕು. ನೀವು ಪ್ರೋತ್ಸಾಹಿಸಿದ್ರೆ ನಾವು ಹೊಸ ಹೊಸ ಕಥೆಗಳು ಮಾಡೋಕ್ಕೆ ಸಾಧ್ಯ. ಯಾವಾಗಲೂ ನೀವಿದ್ರೇ ನಾವು. ಆದ್ದರಿಂದ ನಿಮ್ಮ ಸಹಕಾರ, ಬೆಂಬಲ, ಪ್ರೋತ್ಸಾಹ, ಹಾಗೆ ಬೆನ್ನು ತಟ್ಟಬೇಕು ನೀವು ನಮಗೆ. ಆವಾಗ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು. ವೀರಕಂಬಳ ಸಿನಿಮಾ ಒಂದು ವಿಶೇಷ ಸಿನಿಮಾವನ್ನು ಮತ್ತೆ ಇಂಡಸ್ಟ್ರಿಗೆ ಕೊಡ್ತಾ ಇದ್ದಾರೆ. ಸೊ ನಮ್ಗೆ ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ವೀರೇಂದ್ರ ಹೆಗ್ಡೆ ಸರ್ ಕೂಡ ಇದರಲ್ಲಿ ಸೇರೋದು. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋದಾದ್ರೆ ಅಲ್ಲ, ಇದು ಒಂದು 700-800 ವರ್ಷದ ಇತಿಹಾಸ, ಒಂದು ಸಾಂಸ್ಕೃತಿಕ ಕ್ರೀಡೆ. ಅದರ ಮೇಲೆ ತುಂಬ ನಂಬಿಕೆಗಳಿದೆ. ಅಲ್ಲಿ ಆ ಕೋಣ ಸಾಕೋದಾಗಲಿ, ಕೋಣಕ್ಕೆ ಪೂಜೆ ಮಾಡೋದಾಗಲಿ, ಆ ಕೆರೆ ಇರುತ್ತಲ್ಲ ಓಡೋದು, ಅದನ್ನು ಎಷ್ಟು ದೈವಿಕವಾಗಿ ನೋಡ್ತಾರೆ ಅಂದರೆ ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಇಳಿಯಲ್ಲ. ಆ ತೀರ್ಥನ ತೆಗೆದಿಟ್ಟು ಔಷಧಿ ಥರ ಕುಡಿತಾರೆ. ಆಮೇಲೆ ಅಷ್ಟೊಂದು ಪೂಜೆ ಮಾಡ್ತಾರೆ. ಅದ್ರ ಸುತ್ತಮುತ್ತ ನಾವು ರಿಸರ್ಚ್ ಮಾಡ್ತಾ 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 ನಮಗೆ ಹಲವಾರು ವಿಷಯಗಳು ಸಿಕ್ತು. ಇದೆಲ್ಲ ಆದಮೇಲೆ ನನಗೆ ಒಂದು ಮೆಸೇಜ್ ಕೊಡಬೇಕಾಗಿತ್ತು. ಆ ಮೆಸೇಜ್ ಕೊಡೋಕ್ಕೆ ಯಾರನ್ನು ಹಾಕೋದು, ಯಾವ ಆ್ಯಕ್ಟ್ರ್ ಬೇಡ, ಯಾರು ಬೇಡ ಅಂದಾಗ ನನ್ನ ಮನಸ್ಸಿಗೆ ಬಂದಿದ್ದು ಹೆಗ್ಡೆಯವರು. ಸರಿ, ಹೆಗ್ಡೆಯವ್ರನ್ನ ಸಿನಿಮಾದಲ್ಲಿ ಮಾಡ್ತೀರಾ ಅಂತ ಕೇಳಿ ನನಗೆ ಅವರಿಗೆ ಒಂದು ಭಾಳ, ಅವರ ತಂದೆಯವರು, ನಮ್ಮ ಕಂಪ್ನಿಯಿಂದ ಧರ್ಮಸ್ಥಳ ಮಹಾತ್ಮೆ ಅಂತ 63ನೇ ಇಸ್ವಿಲ್ ಮಾಡಿದರು. ಆಗ ನಾನು ನಮ್ಮ ತಂದೆಯವ್ರ ಜೊತೆ ಅಲ್ಲಿಗೆ ಹೋಗ್ತಿದ್ದಾಗ ವೀರೇಂದ್ರ ಹೆಗ್ಡೆಯವ್ರ ಜೊತೆ ಕ್ರಿಕೆಟ್ ಆಡ್ತಾಯಿದ್ದೆ ನಾನು. ಅಲ್ಲಿಂದ ನನಗೆ ಅವರಿಗೆ ಸ್ನೇಹ. ಇವತ್ತಿಗೂ ನಾನು ರಾಕ್ಲೈನ್ ವೆಂಕಟೇಶು ಪ್ರತಿ 1 ಜಾನ್ವರಿಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ. ನಾವು ವರ್ಷ ಸ್ಟಾರ್ಟ್ ಮಾಡೋದೇ ಅಲ್ಲಿ. ಸೊ ಹೀಗಾಗಿತ್ತು. ಅವ್ರು ಕೇಳಿದ ಮೇಲೆ ಕತೆ ಹೇಳಿದ್ವಿ. ಅವರು ಒಪ್ಕೊಂಡು ಸರಿ ಬಣ್ಣ ಹಚ್ಚಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿದ್ವಿ. ಅದು ಒಂದು ಒಳ್ಳೆ ಸಾಂದರ್ಭಿಕವಾಗಿ ಅಂಥ ಒಂದು ಸಂದೇಶ ಬಂದಿದೆ. ಒಟ್ಟಾರೆ ತುಳುನಾಡಿನ ಸಂಸ್ಕೃತಿಯನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಹೌದೌದು, ತುಳುನಾಡಿನ ಸಂಸ್ಕೃತಿ ಈಗ ಬರೀ ತುಳುನಾಡಿಂದ ಹೊರಗಡೆಗೆ ತೊಗೊಂಬಂದಿದ್ದೀವಿ. ಬರೀ ಇದು ಇಲ್ಲಿಗೆ ಅಲ್ಲ, ಇದು ಆಲ್ ಇಂಡಿಯಾ ಲೆವೆಲ್ಗೆ ಹೋಗಬೇಕು. ಇದನ್ನು ಇಂಗ್ಲೀಷ್ನಲ್ಲೂ ಡಬ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಯಾಕೆಂದರೆ ಸ್ಪೇನ್ನಲ್ಲೆಲ್ಲ ಬುಲ್ನ ಕೊಲ್ತಾರೆ, ನಾವು ವರ್ಷಿಪ್ ಮಾಡ್ತೀವಿ ಅನ್ನೋದನ್ನು ಒಂದು ಸಂದೇಶ ಪ್ರಪಂಚಕ್ಕೆ ಕೊಡಬೇಕು ಅಂತ ಇದೆ. ಸರ್, 27ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಕಡೆಯಿಂದ ಕರೆದುಬಿಡಿ ಸರ್, ಎಲ್ಲರೂ ಬಂದು ನೋಡಿ ಅಂತ ಹೇಳಿ. ಎಲ್ಲರೂ ಒಂದು ಹೊಸ ಥರ ಸಿನಿಮಾ. ನೀವು ಬೇಕಾದಷ್ಟು ಕಂಬಳದ ಬಗ್ಗೆ ಕೇಳಿರ್ತೀರ, ಆದರೆ ಕಂಬಳದ ಬಗ್ಗೆ ನೋಡಿ, ಅದನ್ನು ನೋಡಿ ನೀವು ಪ್ರೋತ್ಸಾಹಿಸಬೇಕು. ನೀವು ಪ್ರೋತ್ಸಾಹಿಸಿದ್ರೆ ನಾವು ಹೊಸ ಹೊಸ ಕಥೆಗಳು ಮಾಡೋಕ್ಕೆ ಸಾಧ್ಯ. ಯಾವಾಗಲೂ ನೀವಿದ್ರೇ ನಾವು. ಆದ್ದರಿಂದ ನಿಮ್ಮ ಸಹಕಾರ, ಬೆಂಬಲ, ಪ್ರೋತ್ಸಾಹ, ಹಾಗೆ ಬೆನ್ನು ತಟ್ಟಬೇಕು ನೀವು
ನಮಗೆ. ಆವಾಗ ಇನ್ನೂ ಒಳ್ಳೊಳ್ಳೆ ಕಥೆಗಳನ್ನ ಕನ್ನಡ ಚಿತ್ರರಂಗಕ್ಕೆ ಕೊಡೋದೇ ನಮ್ಮ ಉದ್ದೇಶ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು.